ಇನ್ನೇನು ಅಧಿವೇಶನವು ಆರಂಭ ಆಯಿತು. ಆದರೂ ಕೂಡ ಡಿಕೆ ಸಂಪುಟದಲ್ಲಿ ಇನ್ನೂ ಮುಗಿತಾ ಇಲ್ಲ ಈ ಖ್ಯಾತೆ. ಅಲ್ಪಸಂಖ್ಯಾತ ವಕ್ಫ್ ಖಾತೆ ನೀಡಿದಂತ ಹಿನ್ನೆಲೆ ಜಮೀರ್ ಅಹಮದ್ ಅವರು ಈಗ ಖ್ಯಾತೆ ತೆಗೆಯೋಕೆ ಆರಂಭ ಮಾಡಿದ್ದಾರೆ. ವಿಜಯನಗರ ಉಸ್ತುವಾರಿಗೆ ಜಮೀರ್ ಅಹಮದ್ ನಕಾರ ತೆಗಿತಾ ಇರುವಂತದ್ದು. ಡಿಕೆ ಸಂಪುಟದಲ್ಲಿ ಖ್ಯಾತೆ ಇನ್ನೂ ಮುಗಿತಾ ಇಲ್ಲ. ಅಲ್ಪಸಂಖ್ಯಾತ ಮತ್ತೆ ವಕ್ಫ್ ಖಾತೆಯನ್ನ ನೀಡಬೇಕಾಗಿತ್ತು ಅಂತ ಜಮೀರ್ ಅಹಮದ್ ಅವರು ಈಗ ಖ್ಯಾತೆ ತೆಗಿತಿದ್ದಾರೆ. ಉಸ್ತುವಾರಿಗೆ ಜಮೀರ್ ಅಹಮದ್ ಅವರು ನಕಾರ ತೆಗಿತಾ ಇರುವಂತದ್ದು. ಸಿಎಂ ಡಿಕೆಗೆ ನೇರವಾಗಿ ಪತ್ರವನ್ನ ಕೂಡ ಬರೀತಾರೆ ಸಚಿವ ಜಮೀರ್ ಅಹಮದ್ ಖಾನ್ ಅವರು. ಸ್ವಾತಂತ್ರ್ಯ ದಿನಾಚರಣೆ ಧ್ವಜಾರೋಹಣಕ್ಕೆ ನಾನು ಹೋಗೋಕ್ ಸಾಧ್ಯ ಆಗ್ತಿಲ್ಲ. ಸ್ಥಳೀಯ ಅಸೆಂಬ್ಲಿ ಉಪಚುನಾವಣೆ ಪಕ್ಷ ಸಂಘಟನೆ ದೃಷ್ಟಿಯಿಂದ ಎಲ್ಲ ಉಸ್ತುವಾರಿ ನಿಭಾಯಿಸೋದಕ್ಕೆ ನನಗೆ ಸಮಯದ ಅಭಾವ ಇದೆ ಅಂತ ಹೇಳ್ತಾ ಇದ್ದಾರೆ. ನನ್ಗೆ ಯಾವುದೇ ಜಿಲ್ಲೆಯ ಉಸ್ತುವಾರಿಯನ್ನ ನೀಡಬೇಡಿ, ನಾನು ಇದನ್ನಾಗ್ಲೇ ನಿಮಗೆ ಕೇಳ್ಕೊಂಡಿದ್ದೆ. ಈಗ ವಿಜಯನಗರ ಜಿಲ್ಲೆಗೆ ಧ್ವಜಾರೋಹಣಕ್ಕೆ ನನ್ನನ್ನ ನಿಯೋಜನೆ ಮಾಡಿದ್ದೀರಾ, ನಾನು ಹೋಗಕ್ ಸಾಧ್ಯ ಆಗ್ತಾ ಇಲ್ಲ. ಈ ಕಾರಣಕ್ಕೆ ನನಗೆ ವಿನಾಯಿತಿ ನೀಡಿ ಡಿಕೆಗೆ ಪತ್ರವನ್ನು ಬರೆದಿರುವಂತದ್ದು. ಇಷ್ಟೆಲ್ಲ ಉಲ್ಲೇಖ ಮಾಡಿದ್ದಾರೆ. ಜಿಲ್ಲಾ ಉಸ್ತುವಾರಿಯಿಂದ ಹಿಂದೆ ಸರಿತಾ ಇರುವಂತದ್ದು ಜಮೀರ್ ಅಹಮದ್ ಖಾನ್ ಅವರು. ಕಾಂಗ್ರೆಸ್ನಲ್ಲಿ ಈಗ ಸಂಚಲನ ಮೂಡಿಸಿರುವಂತದ್ದು ಜಮೀರ್ ಅಹಮದ್ ಖಾನ್ ಅವರ ಈ ಒಂದು ನಿರ್ಧಾರ. ಪತ್ರವನ್ನ ಬರೆದಿದ್ದಾರೆ. ಅಂದ್ರೆ ಉಸ್ತುವಾರಿ ಸಚಿವರಾಗಿ ಇವರನ್ನ ಜವಾಬ್ದಾರಿ ನಿಭಾಯಿಸಿ ಅಂತ ಈ ಬಾರಿ ಖಾತೆಯನ್ನು ಕೊಟ್ಟಿರುವಂತದ್ದು. ಅದು ನನಗೆ ಸಮಯದ ಅಭಾವ ಇರುತ್ತೆ. ನನಗೆ ಇವಾಗ ನೀವು ಯಾವುದೋ ಒಂದು ಜಿಲ್ಲೆಗೆ ಉಸ್ತುವಾರಿಯಾಗಿ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ನೀವು ನಿಯೋಜಿಸ್ತೀರಾ, ಆದರೆ ನನಗೆ ಅಲ್ಲಿಗೆ ಹೋಗಿ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅದೇ ರೀತಿಯಾಗಿ ಈ ಬಾರಿ ನಾಳೆ ಸ್ವಾತಂತ್ರ್ಯೋತ್ಸವ ಇರುವಂತದ್ದು. ಹಾಗಾಗಿ ಅವರಿಗೆ ನಿಭಾಯಿಸಿರುವಂತಹ ಜವಾಬ್ದಾರಿ ಸ್ವಾತಂತ್ರ್ಯ ದಿನಾಚರಣೆಗೆ ಧ್ವಜಾರೋಹಣಕ್ಕೆ ಹೋಗ್ಬೇಕು ವಿಜಯನಗರಕ್ಕೆ. ನನಗೆ ಸಾಧ್ಯ ಆಗ್ತಾ ಇಲ್ಲ. ಇದು ಈ ಒಂದು ಜವಾಬ್ದಾರಿ ಏನಿದೆ, ಈ ಖಾತೆ ಏನಿದೆ, ನನಗೆ ಇದು ಸಮಸ್ಯೆ ಆಗುತ್ತೆ. ಎಷ್ಟು ಜವಾಬ್ದಾರಿಯುತವಾಗಿ ನನಗೆ ನಿಭಾಯಿಸೋಕೆ ಆಗ್ತಾ ಇಲ್ಲ ಅಂತ. ಒಟ್ನಲ್ಲಿ ಉಸ್ತುವಾರಿಯಿಂದ ಹಿಂದೆ ಸರಿತೀನಿ ನಾನು ಅಂತ ಪರೋಕ್ಷವಾಗಿ ಹೇಳ್ತಾ ಇರುವಂತದ್ದು ಜಮೀರ್ ಅಹಮದ್ ಖಾನ್ ಅವರು. ಈ ಖಾತೆ ಹಂಚಿಕೆ ವಿಚಾರದಿಂದ ಮೊದಲನೇ ಬಾರಿ ಏನು 13 ಜನ ಆಯ್ಕೆ ಆದ್ರು, ಅಲ್ಲಿಂದಲೂ ಈ ಖ್ಯಾತೆ ಅನ್ನುವಂಥದ್ದು ಮುಗಿಯದ ಕತೆ ಆಗಿರುವಂಥದ್ದು ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ. ಇನ್ನು ಜಮೀರ್ ಅಹಮದ್ ಖಾನ್ ಅವರು ಖಾತೆ ಸಿಕ್ಕಿರೋದೇ ಒಂದು ದೊಡ್ಡ ವಿಷಯ ಅಂತ ಹೇಳ್ಬೋದು. ಅಂದ್ರೆ ಸಚಿವ ಸ್ಥಾನಕ್ಕೆ ಇವರನ್ನ ಆಯ್ಕೆ ಮಾಡ್ಕೊಂಡಿರೋದೇ ಇವರದು ಒಂದು ದೊಡ್ಡ ವಿಚಾರ ಅಂತ ಹೇಳ್ಬೋದು. ಯಾಕಂದ್ರೆ ಅಷ್ಟೊಂದು ಎಲ್ಲರ ವಿವಾದಕ್ಕೆ, ಸಾಕಷ್ಟು ವಿವಾದಗಳಿಗೆ ಇವರು ಕಾರಣ ಆಗಿದ್ದಂಥದ್ದು ಒಂದು ಆಡಿಯೋ ರಿಲೀಸ್ ಆದಂತಹ ಸಂದರ್ಭದಲ್ಲಿ. ಆದ್ರೂ ತಮ್ಮ ಪ್ರಯತ್ನವನ್ನ ತಾವು ಪಡ್ತಾ ಇದ್ರು. ಇವರ ಬೆಂಬಲಿಗರು ಅಷ್ಟೇನೆ ಸಚಿವ ಸ್ಥಾನ ಕೊಟ್ಟೇ ತೀರ್ಬೇಕು ಜಮೀರ್ ಅಹಮದ್ ಖಾನ್ ಅವರಿಗೆ ಅಂತ ಇನ್ನೂ ಡೌಟ್ ಆಗಿತ್ತು. ಆದ್ರೆ ಈಗ ಖಾತೆ ಸಿಕ್ಕಿರೋ ಮಧ್ಯೆ ಇವರು ಖ್ಯಾತೆ ತೆಗಿತಾ ಇರುವಂತದ್ದು. ಎಸಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಅಸೋಸಿಯೇಟ್ ಎಡಿಟರ್ ಗೋವಿಂದ್ ಸರ್ ನೀಡ್ತಾ ಹೋಗ್ತಾರೆ. ಎಸ್ ಗೋವಿಂದ್ ಸರ್, ಈಗ ಖಾತೆ ಸಿಕ್ಕಿರೋದೇ ಒಂದ್ ರೀತಿಯಾಗಿ ಇನ್ನೂ ಪ್ರಶ್ನೆ ಇತ್ತು. ಜಮೀರ್ ಅಹಮದ್ ಖಾನ್ ಅವ್ರಿಗೆ ಈ ಬಾರಿ ಯಾವ್ದಾದ್ರು ಖಾತೆ ಸಿಗುತ್ತಾ ಇಲ್ವಾ, ಹಿಂದೆ ಸರಿದ್ ಬಿಡ್ತಾರ, ಅಂದ್ರೆ ಹಿಂದೆ ಇವ್ರನ್ನ ಕೋಕ್ ಕೊಡ್ತಾರ ಅಂತ. ಈಗ ಸಿಕ್ಕಿರೋ ಖಾತೆಗೂ ಇವ್ರು ಖ್ಯಾತೆ ತೆಗಿತಾ ಇರುವಂತದ್ದು ಏನಾಗ್ತಾ ಇದೆ ಕಾಂಗ್ರೆಸ್ ಸರ್ಕಾರದಲ್ಲಿ ಅಂತ? ಗಾಯತ್ರಿ, ಸಚಿವ ಸಂಪುಟ ರಚನೆ ಆದಂತ ಸಂದರ್ಭದಲ್ಲಿ ಜಮೀರ್ ಅಹಮದ್ ಅವ್ರ ಖಾನ್ ಹೆಸರನ್ನ ಕೈ ಬಿಡಲಾಗಿತ್ತು. ಕಾರಣ ಇಷ್ಟೇ, ದಾವಣಗೆರೆ ಬೈ ಎಲೆಕ್ಷನ್ ನಡೆದಂತ ಕೆಲವೊಂದಿಷ್ಟು ಪ್ರಸಂಗಗಳು ನೇರವಾಗಿ ಎಲ್ಲೊಂದ್ ಕಡೆ ಈ ಒಂದು ಏನು ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿನ ಸೋಲಿಸಬೇಕು ಅಂತೇಳಿ ಜಮೀರ್ ಅಹಮದ್ ಖಾನ್ ಮಾತನಾಡಿದಂತ ಒಂದು ಆಡಿಯೋ ಇದೆ. ಇದು ಸಹಜವಾಗಿ ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯ ಸೇರಿದಂತೆ ಕಾಂಗ್ರೆಸ್ನ ಹೈಕಮಾಂಡ್ ಕೂಡ ಇರಿಸಿ ಮುಡಿಸ್ತಂದಿತ್ತು. ಎಲ್ಲೋ ಒಂದ್ ಕಡೆ ಜಮೀರ್ ಅಹಮದ್ ಖಾನ್ ಅವರು ಏಕಪಕ್ಷೀಯವಾದಂತಹ ತೀರ್ಮಾನ ತೆಗೆದುಕೊಂಡಿರು. ಹಾಗಾಗಿ ನೇರವಾಗಿ ಕಾಂಗ್ರೆಸ್ ಅಭ್ಯರ್ಥಿನ ಸೋಲಿಸುವಂತ ಕೆಲಸಕ್ಕೆ ಎಲ್ಲೋ ಒಂದ್ ಕಡೆ ಜಮೀರ್ ಅಹಮದ್ ಖಾನ್ ಅವರು ಮುಂದಾಗಿದ್ರು. ಆ ಒಂದು ಆಡಿಯೋದಲ್ಲಿ ಎಲ್ಲವೂ ಕೂಡ ಬಹಿರಂಗಾಗಿತ್ತು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರು ಕೂಡ ಒಂದು ಸಿಟ್ಟಾಗಿದ್ರು. ಜಮೀರ್ ಅಹಮದ್ ಖಾನ್ ಹೇಳಿ ಕೇಳಿ ನನ್ನ ಹುಡುಗ ನಾನು ಹೇಳಿದ್ರು ಕೂಡ ಈ ರೀತಿ ಕೆಲಸ ಮಾಡಿದ್ದಾನೆ ಅಂತೇಳಿ ಸಹಜವಾಗಿ ತಮ್ಮ ಆಪ್ತರ ಬಳಿ ಮತ್ತು ಅವ್ರನ್ನ ಭೇಟಿಯಾದಂತ ಸಂದರ್ಭದಲ್ಲಿ ನೇರವಾಗಿ ಹೇಳಿದ್ರು, ಅಲ್ಲಪ್ಪ ನಾನು ಹೇಳಿದ್ರು ಕೂಡ ನೀನು ಈ ರೀತಿ ಮಾತನಾಡಿದೆಯಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ತಮ್ಮ ಅಸಮಾಧಾನ ಆ ಒಂದು ಸಂದರ್ಭದಲ್ಲಿ ಹೊರಹಾಕಿದ್ರು. ಇದಾದ ಬಳಿಕ ಸಚಿವ ಸಂಪುಟ ರಚನೆ ಆಯ್ತು. ಸಚಿವ ಸಂಪುಟ ರಚನೆ ಸಂದರ್ಭದಲ್ಲಿ ಅವರ ಹೆಸರನ್ನ ಕೈ ಬಿಡಲಾಗಿತ್ತು. ಇದಾದ ಬಳಿಕ ನಡೆದಂತ ಕೆಲವೊಂದು ಪ್ರಸಂಗಗಳು ನೇರವಾಗಿ ಸಿದ್ದರಾಮಯ್ಯ ಅವರು ಯಾವುದೇ ಕಾರಣಕ್ಕೂ ಕೂಡ ಜಮೀರ್ ಅಹಮದ್ ಖಾನ್ ಅವರು ಮಂತ್ರಿ ಆಗೋದೇ ಬೇಡ ಅಂತೇಳಿ ತಮ್ಮ ಹಠವನ್ನ ಹಿಡಿದಿದ್ರು. ಕಾಂಗ್ರೆಸ್ ಹೈಕಮಾಂಡ್ಗೆ ಕೊಟ್ಟಂತ ಪಟ್ಟಿಯಲ್ಲಿ ಶಿವಾಜಿನಗರದ ಕಾಂಗ್ರೆಸ್ ಶಾಸಕರಾದ ರಿಜ್ವಾನ್ ಅರ್ಷದ್ ಅವರ ಹೆಸರಿತ್ತು. ಆದ್ರೆ ಚಾಮರಾಜಪೇಟೆಯ ಅವರ ಸಿದ್ದರಾಮಯ್ಯ ಅತ್ಯಾಪ್ತ ಬಳಗ ಗುರುತಿಸಿಕೊಂಡಂತರು ಜಮೀರ್ ಅಹಮದ್ ಖಾನ್ ಅವರ ಹೆಸರನ್ನ ಎಲ್ಲೊಂದ್ ಕಡೆ ಸಿದ್ದರಾಮಯ್ಯ ಕೈ ಬಿಟ್ಟಿದ್ರು. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಜಮೀರ್ ಅಹಮದ್ ಖಾನ್ ಅವರು
ಒಂದು ಏನು ಸಚಿವರಾಗೋದು ಬೇಡ ಅಂತೇಳಿ ಹೇಳಿದ್ರು. ಅವರು ಆಪ್ತರ ಒಂದು ಭೇಟಿಯಾದಂತ ಸಂದರ್ಭದಲ್ಲಿ ಕೂಡ ನನಗೆ ನಿಮ್ಮ ನಾಯಕ ದ್ರೋಹ ಮಾಡಿದ್ದಾನೆ ಅಂತೇಳಿ ನೇರವಾಗಿ ಒಂದು ಕಿಡಿಕಾರಿದ್ರು. ಹಾಗಾಗಿ ಹೈಕಮಾಂಡ್ ನಾಯಕರು ಕೂಡ ಸ್ಪಷ್ಟವಾಗಿ ಹೇಳಿದ್ರು, ಜಮೀರ್ ಅಹಮದ್ ಖಾನ್ ಅವರು ಈ ಬಾರಿ ಸಚಿವರಾಗೋದು ಬೇಡ ಅಂತೇಳಿ ಒಂದು ಸೂಚನೆ ಕೂಡ ಕೊಟ್ಟಿದ್ರು. ಆದ್ರೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಮನವೊಲಿಕೆ ಮಾಡುವಲ್ಲಿ ಎಲ್ಲೋ ಒಂದ್ ಕಡೆ ಯಶಸ್ವಿಯಾಗಿ ಸಚಿವರಾಗೋದ್ರಲ್ಲಿ ಎಲ್ಲೋ ಒಂದ್ ಕಡೆ ಜಮೀರ್ ಅಹಮದ್ ಖಾನ್ ಅವರು ಒಂದಾಗಿದ್ರು. ಆದ್ರೆ ಸಿದ್ದರಾಮಯ್ಯ ಸಂಪುಟದಲ್ಲಿ ವಸತಿ ಜೊತೆಗೆ ವಕ್ಫ್ ಮತ್ತು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಸಚಿವರಾಗಿ ಜಮೀರ್ ಅಹಮದ್ ಖಾನ್ ಅವರು ಕಾರ್ಯನಿರ್ವಹಿಸಿದ್ರು. ಅದೇ ಒಂದು ಖಾತೆ ಬೇಕು ಅಂತೇಳಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ಒಂದು ಮೇಲಿಂದ ಮೇಲೆ ಒತ್ತಡವನ್ನು ಕೂಡ ಹಾಕಿದ್ರು. ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ಎಲ್ಲೋ ಒಂದ್ ಕಡೆ ಇದೇ ಒಂದು ಖಾತೆಯನ್ನ ಕೊಡಬೇಕು ಅಂತೇಳಿ ಒಪ್ಕೊಂಡಿದ್ರು. ಯಾಕಂದ್ರೆ ಸಿದ್ದರಾಮಯ್ಯ ಸಂಪುಟದಲ್ಲಿದ್ದಂತ ಬಹುತೇಕ ಎಲ್ಲಾ ಸಚಿವರು ಕೂಡ ಅದೇ ಒಂದು ಇಲಾಖೆಯನ್ನು ಕೂಡ ಸಿಎಂ ಡಿ.ಕೆ. ಶಿವಕುಮಾರ್ ಸಂಪುಟದಲ್ಲಿ ಕೂಡ ಕೊಟ್ಟಿರುವಂತದ್ದು. ಆದ್ರೆ ಈ ಒಂದು ವಿಚಾರದಲ್ಲಿ ಜಮೀರ್ ಅಹಮದ್ ಖಾನ್ ಅವರ ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಹೈಕಮಾಂಡ್ ಏನಾದ್ರು ಲೆಕ್ಕಾಚಾರ ಏನಾದ್ರು ಉಲ್ಟಾ ಮಾಡ್ತಾ ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಗ್ತಿದೆ. ಯಾಕಂದ್ರೆ ಏಕಾಏಕಿ ಈ ಒಂದು ವಿಚಾರದಲ್ಲಿ ವಸತಿ ಇಲಾಖೆ ಹೊರತುಪಡಿಸಿ ಪ್ರಮುಖವಾಗಿ ವಕ್ಫ್ ಮತ್ತು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಇಲಾಖೆ ಏನಿದೆ ಇದನ್ನ ಯುಟಿ ಖಾದರ್ಗೆ ಕೊಟ್ಟಿರುವಂತದ್ದು. ಹಾಗಾಗಿ ಸಹಜವಾಗಿ ಜಮೀರ್ ಅಹಮದ್ ಖಾನ್ ಅವರು ತಮ್ಮ ಅಸಮಾಧಾನವನ್ನು ಹೊರ ಹಾಕ್ತಿದ್ರೆ ನಿನ್ನೆ ಅವರ ಆಪ್ತರ ಜೊತೆ ಮಾತನಾಡಿದ ಸಂದರ್ಭದಲ್ಲಿ ಕೂಡ ಸರ್ ಜಸ್ಟ್ ಒಂದು ಅಪ್ಡೇಟ್ ಬರ್ತಾ ಇದೆ. ಜಿಲ್ಲಾ ಉಸ್ತುವಾರಿ ಬೇಡ ಅಂತ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಪತ್ರ ಬರೆದಿರುವಂತದ್ದು. ಜಮೀರ್ ಅಹಮದ್ ಬದಲಿಗೆ ರಿಜ್ವಾನ್ ಅರ್ಷದ್ ಅನ್ನ ನೇಮಕ ಮಾಡಲಾಗ್ತಾ ಇದೆ. ರಿಜ್ವಾನ್ ಅರ್ಷದ್ ನೇಮಿಸಿ ಸಿಎಂ ಡಿಕೆಶಿ ಆದೇಶವನ್ನ ಈಗ ಹೊರಡಿಸಿದ್ದಾರೆ. ರಿಜ್ವಾನ್ ಅರ್ಷದ್ಗೆ ಉಡುಪಿ ಜಿಲ್ಲಾ ಉಸ್ತುವಾರಿಯ ಹೊಣೆಯನ್ನ ನೀಡಲಾಗಿದೆ. ಜಮೀರ್ ನೀಡಲಾಗಿದ್ದಂತ ಈ ವಿಜಯನಗರ ಹೊಣೆ ಬಸಂತಪ್ಪ ಅವರಿಗೆ ನೀಡಲಾಗಿರುವಂತದ್ದು. ಜಿಲ್ಲಾ ಉಸ್ತುವಾರಿ ಬೇಡ ಅಂತ ಸಚಿವ ಜಮೀರ್ ಅಹಮದ್ ಖಾನ್ ಅವರು ನೇರವಾಗಿ ಪತ್ರ ಬರೆದಿದ್ರು ಸಿಎಂಗೆ. ಈಗ ಅವರ ಬದಲಿಗೆ ರಿಜ್ವಾನ್ ಅರ್ಷದ್ ಅವರಿಗೆ ನೇಮಕ ಮಾಡಲಾಗಿದೆ. ರಿಜ್ವಾನ್ ಅರ್ಷದ್ ಅನ್ನ ನೇಮಿಸಿ ಸಿಎಂ ಡಿಕೆಶಿ ಅವರು ಆದೇಶವನ್ನ ಈಗಾಗಲೇ ಹೊರಡಿಸಿ ಆಯ್ತು. ಯಾಕಂದ್ರೆ ನಾಳೆ ಈ ಜವಾಬ್ದಾರಿಯನ್ನ ಯಾರಾದ್ರೂ ನಿಭಾಯಿಸಲೇಬೇಕು. ಈಗ ಹಿಂದೆ ಸರಿಯೋಕ್ ಮುಂದಾಗಿದ್ದಂಥದ್ದು ಜಮೀರ್ ಅಹಮದ್ ಖಾನ್ ಅವರು. ಹಾಗಾಗಿ ನಿರ್ಧಾರವನ್ನ ಈಗಲೇ ತೆಗೆದುಕೊಂಡಿದ್ದಾರೆ ಸಿಎಂ ಡಿಕೆಶಿ ಅವರು. ರಿಜ್ವಾನ್ ಅರ್ಷದ್ಗೆ ಉಡುಪಿ ಜಿಲ್ಲಾ ಉಸ್ತುವಾರಿ ಹೊಣೆಯನ್ನ ನೀಡಿರುವಂತದ್ದು. ನಾನು ಗೋವಿಂದ್ ಸರ್ ಜೊತೆ ಮಾತನಾಡ್ತಾ ಇದ್ದೆ. ಗೋವಿಂದ್ ಸರ್, ಈಗ ತಾನೇ ಆಗಿರುವಂತಹ ಬದಲಾವಣೆ ಇದು, ಏನ್ ಹೇಳ್ತೀರಾ ಸರ್? ಸಹಜವಾಗಿ ನಿನ್ನೆ ನೇರವಾಗಿ ಒಂದು ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೀತಾರೆ ಜಮೀರ್ ಅಹಮದ್ ಖಾನ್ ಅವರು. ನನಗೆ ವಿಜಯನಗರದ ಉಸ್ತುವಾರಿಯನ್ನು ಕೊಟ್ಟಿದ್ದೀರಾ, ನಾಳೆ ಸ್ವತಂತ್ರ ದಿನಾಚರಣೆ ಧ್ವಜಾರೋಹಣ ಕಾರ್ಯಕ್ರಮ ಇದೆ. ಆದ್ರೆ ಅಲ್ಲಿ ಕೊಟ್ಟಿರುವಂತ ಕಾರಣ ನೋಡಿರ್ಬೋದು ಗಾಯತ್ರಿ. ನೇರವಾಗಿ ಹೇಳ್ತಾರೆ, ಇಲ್ಲಿ ಬಿಬಿಎಂಪಿ ಚುನಾವಣೆ ಇದೆ, ವಿಧಾನಸಭೆ ಚುನಾವಣೆ ಕೂಡ ಹತ್ರ ಇದೆ, ಸ್ಥಳೀಯ ಸಂಸ್ಥೆ ಚುನಾವಣೆ ಇದೆ, ಇಡೀ ರಾಜ್ಯಾದ್ಯಂತ ನಾನು ಓಡಾಡಬೇಕು. ಹಾಗಾಗಿ ಸದ್ಯದ ಮಟ್ಟಿಗೆ ಈ ಒಂದು ಉಸ್ತುವಾರಿ ನಾನು ವಹಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಈ ಒಂದು ವಿಜಯನಗರ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಬೇರೆಯವರಿಗೆ ಕೊಡಿ ಅಂತೇಳಿ ನೇರವಾಗಿ ಮುಖ್ಯಮಂತ್ರಿಗಳು ಪತ್ರ ಬರೀತಾರೆ. ಆ ಮೂಲಕ ತಮ್ಮ ಅಸಮಾಧಾನವನ್ನ ಸ್ಫೋಟ ಮಾಡಿರುವಂತದ್ದು. ಹಾಗಾಗಿ ಎಲ್ಲೋ ಒಂದ್ ಕಡೆ ಈ ಒಂದು ವಿಚಾರದಲ್ಲಿ ಸಂಪುಟ ಖಾತೆ ವಿಚಾರದಲ್ಲಿ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಅಸಮಾಧಾನ ಭಿನ್ನಮತ ಈಗಾಗಲೇ ಸ್ಫೋಟ ಆಗಿದೆ. ಜಮೀರ್ ಅಹಮದ್ ಖಾನ್ ಅವರು ಸಂಪುಟ ರಚನೆ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಮೌನಕ್ಷಣಾಗಿದ್ರು. ಹಾಗೆ ಈ ಹಿಂದೆ ಸಿದ್ದರಾಮಯ್ಯ ಸಂಪುಟದಲ್ಲಿ ಇದ್ದಂತ ಒಂದು ಖಾತೆಯನ್ನೇ ಈಗಲೂ ಕೂಡ ಕೊಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಎಲ್ಲೋ ಒಂದ್ ಕಡೆ ಮುಖ್ಯಮಂತ್ರಿಗಳು ಒತ್ತಡವನ್ನು ಹಾಕಿದ್ರು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಎಲ್ಲೋ ಒಂದ್ ಕಡೆ ವಕ್ಫ್ ಮತ್ತು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯನ್ನು ಯುಟಿ ಖಾದರ್ ಕೊಟ್ಟಿರುವಂತದ್ದು. ಕಾರಣ ಹೇಳಿರೋದಂತ ಇಷ್ಟು, ಕಳೆದ 2023 ಚುನಾವಣೆಯಲ್ಲಿ ಎಲ್ಲೆಲ್ಲಿ ಮುಸ್ಲಿಂ ಮತಗಳಿದೆ ಅಲ್ಲೆಲ್ಲವೂ ಕೂಡ ನಾನು ಹೋಗಿ ಖುದ್ದಾಗಿ ಒಂದು ಪ್ರಚಾರ ಮಾಡಿದ್ದೀನಿ. ಹಾಗಾಗಿ ನಾನು ಹೋಗಿ ಪ್ರಚಾರ ಮಾಡಿರೋದಕ್ಕೆ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಪರವಾಗಿ ಹೆಚ್ಚಿನವಾದಂತ ಮತಗಳು ಬಂದಿದೆ. ಆದ್ರೂ ಕೂಡ ಈ ಬಾರಿ ಈ ಒಂದು ಖಾತೆಯನ್ನ ನಿರಾಕರಣೆ ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ತಮ್ಮ ಆಪ್ತರ ಜೊತೆ ಜಮೀರ್ ಅಹಮದ್ ಖಾನ್ ನೇರವಾಗಿ ಮಾತನಾಡಿದ್ದಾರೆ. ಹಾಗಾಗಿ ಮುಖ್ಯಮಂತ್ರಿಗಳಿಗೆ ನೇರವಾಗಿ ಪತ್ರ ಬರೆದು ಈಗ ಜಿಲ್ಲಾ ಉಸ್ತುವಾರಿಯೇ ಬೇಡ ಅಂತೇಳಿ ಒಂದು ಪತ್ರ ಬರೆದಿದ್ರೆ. ಹಾಗಾಗಿ ಈ ಒಂದು ಪತ್ರ ಸಹಜವಾಗಿ ರಾಜ್ಯ ಕಾಂಗ್ರೆಸ್ ನಲ್ಲಿ ಒಂದು ಸಂಚಲನ ಮೂಡಿಸಿದೆ. ಯಾಕಂದ್ರೆ 2023 ಚುನಾವಣೆಯಲ್ಲಿ ಜಮೀರ್ ಅಹಮದ್ ಖಾನ್ ಅವರು 224 ಕ್ಷೇತ್ರಗಳು ಕೂಡ ಅಂದ್ರೆ ಮುಸ್ಲಿಂ ಮತಗಳು ಎಲ್ಲೆಲ್ಲಿದೆ ಅಲ್ಲೆಲ್ಲವೂ ಕೂಡ ಹೋಗಿ ಪ್ರಚಾರ ಮಾಡಿದ್ರು. ಇದು ಈಗ ಚುನಾವಣೆ ಇನ್ನು ಕೇವಲ 18 ತಿಂಗಳು ಬಾಕಿ ಇದೆ. ಈ ಒಂದು ಸಂದರ್ಭದಲ್ಲಿ ಜಮೀರ್ ಅಹಮದ್ ಖಾನ್ ಅವರು ನೇರವಾಗಿ ಈ ರೀತಿ ಒಂದು ಪತ್ರ ಬರೆದಿರೋದು ನೋಡಿದ್ರೆ ಸಹಜವಾಗಿ ಕಾಂಗ್ರೆಸ್ ನಲ್ಲಿ ಒಂದ್ ರೀತಿಯ ಒಂದು ಮುಸ್ಲಿಂ ನಾಯಕತ್ವಕ್ಕಾಗಿ ನಡೀತಿರುವಂತ ಈ ಒಂದು ಅಗ್ಗಜಗ್ಗಾಟನಿದೆ. ಇದು ಮತ್ತಷ್ಟು ಒಂದು ಬಯಲಾಗಿದೆ ಅಂತ ಕಾಣಿಸ್ತಿದೆ. ಒಂದ್ ಕಡೆ ರಿಜ್ವಾನ್ ಅರ್ಷದ್, ಒಂದ್ ಕಡೆ ಜಮೀರ್ ಅಹಮದ್ ಖಾನ್, ಮತ್ತೊಂದು ಕಡೆ ಯುಟಿ ಖಾದರ್ ಇರ್ಬೋದು, ಜೊತೆಗೆ ಮೈಸೂರಿನಲ್ಲೂ ಕೂಡ ತನ್ವೀರ್ ಸೇಠ್ ಅವರು ತಮ್ಮ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ಬೆಂಗಳೂರಿನ ಶಾಂತಿನಗರದಲ್ಲಿ ಎನ್.ಎ. ಹಾರಿಸ್ ಅವರು ಕೂಡ ತಮ್ಮ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ರಾಜ್ಯ ಕಾಂಗ್ರೆಸ್ ನಲ್ಲಿ ಮುಸ್ಲಿಂ ನಾಯಕತ್ವಕ್ಕಾಗಿ ನಡೀತಿರುವಂತಹ ಈ ಒಂದು ಪೈಪೋಟಿ ಇದೆ, ಇದು ಈಗ ಬಟ ಬಯಲಾಗಿದೆ. ಹಾಗಾಗಿ ಮುಖ್ಯಮಂತ್ರಿಗಳಿಗೆ ನೇರವಾಗಿ ಪತ್ರ ಬರೆದಿರುವಂತಹ ಜಮೀರ್ ಅಹಮದ್ ಖಾನ್ ಅವರು ತಮ್ಮ ಅಸಮಾಧಾನ ಇದೆ ಅನ್ನೋದನ್ನ ಈಗ ಪತ್ರದ ಮೂಲಕ ವ್ಯಕ್ತ ಮಾಡ್ತಾ ಇದ್ದಾರೆ ಅಂತ ಕಾಣಿಸ್ತಾ ಇದೆ ಗಾಯತ್ರಿ. ಥ್ಯಾಂಕ್ ಯು ಗೋವಿಂದ್ ಸರ್ ತಮ್ಮೆಲ್ಲ ಮಾಹಿತಿಗಾಗಿ. ಉಡುಪಿಗೆ ನೇಮಕ ಆಗಿದ್ದಂತಹ ಬಸಂತಪ್ಪ ಅವರಿಗೆ ಈಗ ವಿಜಯನಗರದ ಹೊಣೆಯನ್ನ ನೀಡಿರುವಂತದ್ದು ರಾಜ್ಯ ಸರ್ಕಾರ.